ಯಾಕೆ ಹೋದ ಕೆಲಸವನ್ನು ಮುಗಿಸ್ಕೊಂಡು ಬಂದಿಯೋ ಅಥವಾ ಗಂಡನನ್ನ ಕಾಣುವ ಮಾತ್ರವಲ್ಲ? ಹಾಗೇನಿಲ್ಲತ್ತೆ, ಪೂಜೆ ಮುಗಿದ ತಕ್ಷಣ ಬಂದ್ಬಿಟ್ಟೆ. ಯಾಕೆ, ಏನಾದರೂ ತಪ್ಪಾಯ್ತೆ? ಹಾ, ನಿನ್ನಿಂದ ಅದು ಹೇಗೆ ತಾನೇ ತಪ್ಪಾಗೋದಕ್ಕೆ ಸಾಧ್ಯಮ್ಮ? ಬಣ್ಣದ ಮಾತನ್ನು ಮಾತಾಡಿ ನನ್ನ ಮಗನನ್ನ ನಿನ್ನ ಮೋಹದ ಬಲೆಯಲ್ಲಿ ಹಾಕೊಂಡಿದ್ದೀಯಲ್ಲ, ಏನು ಮಾಡಬೇಕು ಅಂತ ಇದೆಯಾ? ನನ್ನನ್ನು ಕೂಡ ಆದಷ್ಟು ನೀನು ಈ ಮನೆಯಿಂದ ಹೊರಗೆ ಹಾಕ್ಬಿಡು. ಆಗ ನೀವಿಬ್ಬರು ಗಂಡ ಹೆಂಡತಿ ಆರಾಮಾಗಿರುವಂತೆ. ನಿನ್ನ ಗಂಡನ ಕಣ್ಣಿಗೆ ನಾವೆಲ್ಲರೂ ತಗಲಿಂದ ಕಾಣ್ತಾ ಇದ್ದೀವಲ್ವೇ? ಅತ್ತೆ, ದಯವಿಟ್ಟು ಈ ರೀತಿ ಮಾತನಾಡಬೇಡಿ. ನಾನು ಈ ಮನೆ ಬೆಳಗಲು ಬಂದಿದ್ದೀನಿ ವಿನಃ ಒಡೆಯಲು ಬಂದಿಲ್ಲ. ಅದು ಅಲ್ಲದೆ ನನ್ನ ಸ್ವಾಮಿ ಯಾವತ್ತೂ ಅನ್ಯಾಯ ಅಧರ್ಮದ ಕೆಲಸ ಮಾಡುವರಿಲ್ಲ ಎಂಬ ನಂಬಿಕೆ ನನಗಿದೆ. ಏನು ತಮ್ಮ ತಂದೆ ಸತ್ತ ದುಃಖದಲ್ಲಿ ಎಲ್ಲರ ಮೇಲೆ ಒಂದೊಂದು ಸಲ ರೇಗಾಡುತ್ತಾರೆ. ಅದು ಅಲ್ಲದೆ ಹೆತ್ತ ಮಗನ ಆದ್ರ ತಾಯಿಯಾದ ನೀವೇ ಈ ರೀತಿ ಅವನ ಮಾತನ್ನು ಮನಸ್ಸಿಗೆ ಹಚ್ಕೊಂಡು ಬಿಟ್ರೆ ಹಾಗೆ? ಮಾತಿನ ಮಲ್ಲಿ ಹೇಗೆ ಮಾತಾಡ್ತಿಲ್ಲ? ನನ್ನ ಮುಂದೆ ಇಷ್ಟೆಲ್ಲ ಮಾತಾಡೋಳು ನಿನ್ನ ಗಂಡನಿಗೆ ತಿಳಿ ಹೇಳಬೇಕಾಗಿತ್ತು. ನಿನ್ನ ಹೆತ್ತವರ ಮಾತನ್ನ ಮೀರಿ ನಡಿಬೇಡ. ಅವಳು ಹೇಗೆ ಹೇಳ್ತಾರೋ ಹಾಗೆ ಕೇಳು ಅಂತ ಹೇಳೋದಕ್ಕೆ ಗಂಡನಿಗೆ ಬೋಧಿಸುವಷ್ಟು ಬುದ್ಧಿ ನನಗಿನ್ನೂ ಬಂದಿಲ್ವಮ್ಮ. ನನ್ನ ಗಂಡ ಯಾವತ್ತಿಗೂ ಅನ್ಯಾಯ ಮಾಡುತ್ತಿಲ್ಲ. ಯಾಕೋ ಏನು ಇತ್ತಿತ್ತಲಾಗಿ ಆ ರೀತಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅವರ ಮಾತನ್ನು ಯಾವ ಕಾಲಕ್ಕೂ ನೀವು ಮನಸ್ಸಿಗೆ ಹಚ್ಕೊಳ್ಬೇಡಿ. ಹೌದು, ಈಗಿನ ಹೇಮರಟ್ಟಿ ಮಲ್ಲಮ್ಮಳ ಮಾತು ನನಗೆ ಬೇಕಾಗಿಲ್ಲ. ನನಗೆ ಗೊತ್ತು ನಿನ್ನ ಮಗನನ್ನ ನಿನ್ನ ಮೋಹದ ಜಾಗದಲ್ಲಿ ಹಾಕೊಂಡು ಅವನನ್ನ ಯಾವ ರೀತಿ ಆಟ ಆಡಿಸ್ತಾ ಇದೆಯಂತ ನನಗೆ ಚೆನ್ನಾಗಿದೆ. ನನ್ನ ಗಂಡ ತನ್ನ ಮಗಳನ್ನು ಕೊಟ್ಟು ನನ್ನ ಮಗನ ಮದುವೆ ಮಾಡಿಸ್ಬೇಕು ಅಂತ ಏನೆಲ್ಲ ಆಸೆಗಳು ಇಟ್ಕೊಂಡಿತ್ತು. ನನ್ನ ಆಸೆ, ನನ್ನ ಕನಸು ಎಲ್ಲವನ್ನ ನುಚ್ಚು ನೋಡು ಮಾಡಬೇಕೆ ನೀನು. ಅವರ ಆ ಶಾಪ ನಿಮಗೆಲ್ಲ ತಟ್ಟದೆ ಬಿಡೋದಿಲ್ಲ. ಅತ್ತೆ, ನಾನು ನಿಮಗೆ ಬೇಡವಾದ ಸೊಸೆ ಆದರೂ ಕೂಡ ನನಗೆ ಮಾತ್ರ ನೀವು ಅಕ್ಕರೆ ಅಕ್ಕೆ ಅಂತ ನಾವು ತೀರ್ಕೊಂಡಿದ್ದೀರಿ. ತಾಯಿ ಇಲ್ಲದೆ ಈ ಪರದೇಶ ಹೆಣ್ಣಿಗೆ ಸೊಸೆ ಸ್ಥಾನವನ್ನು ಕೊಟ್ಟಿದ್ದೀರಾ, ಮಗಳು ಅಂತ ತೀರ್ಕೊಳ್ತಿದ್ದೀರಾ. ದಯವಿಟ್ಟು ಈ ರೀತಿ ನನ್ನ ಸಿಡುಕಿಸಬಾರದು. ಅದು ಅಲ್ಲದೆ ನನ್ನ ತಂದೆ ದಮ್ಮ ರೋಗದಿಂದ ನರಳ್ತಾ ಇದ್ದಾನೆ. ಇವತ್ತು ನಾಳೆ ಅಂತ ಆಸೆ ಹಿಡಿದುತ್ತಾನೆ. ಅವನಿಗೆ ಔಷಧ ಕೊಡಿಸುವಷ್ಟು ಯೋಗ್ಯತೆ ಕೂಡ ನಮ್ಮ ಮನವಿಗಿಲ್ಲ. ನನ್ನ ಮಗಳು ಗಂಡನ ಮನೆಯಲ್ಲಿ ನಗು ನಗುತ್ತಾ ಇದ್ದಾಳೆ ಅಂತ ನನ್ನ ತಂದೆ ಅಲ್ಲಿ ಸಂತೋಷ ಪಟ್ಟರೆ ಅಷ್ಟೇ ಸಾಕು. ನಾನು ಬಯಸಿದ ಭಾಗ್ಯಕ್ಕೆ ಭಗವಂತನ ಆಶೀರ್ವಾದ ನನಗೆ ಸಿಗಲಿ ಅಂತ
ಮಾಡಕತ್ತೀರಂದ್ರ ಪಾಠ ಹೆಂಗ್ ಮಾಡ್ಬೇಕು ನಿಮ್ಗೆ? ಏನ್ ಮಾಡ್ಬೇಕ್ರಿ ಮಾಸ್ತರ? ನಮ್ಮ ಅಪ್ಪನ ಕೈಯಿಂದ ತಪ್ಪಿಸ್ಕೊಂಡು ಬರೋದ್ರೊಳಗೆ ಒಂದ್ ನಮೂನಿ ಹೇಳ್ಬೇಕಂದ್ರ ಬೆಕ್ಕಿಗೆ ಸಿಕ್ಕ ಇಲಿ ಆದಂಗಾಗೈತ್ರಿ ನನ್ನ ಬಾಳೆ. ಹಿಂಗ ದಿನ ಒಂದು ಯಾವ್ದೇ ನೆವ ಹೇಳ್ಕೋ ತಡ ಮಾಡಾತ್ರ ತಿಳ್ಕೋರಿ. ನಮಗ ಒಂದು ನಮೂನಿ ಯಾರೇ ಹೆಚ್ಚ ಕಡಿಮೆ ಆಗಕತ್ತೈತಿ. ಯಾಕೆ ಗೊತ್ತೈತೇನ್ರಿ? ಯಾಕ? ಅದು ಹೆಣ್ಣು ಹುಡುಗರು ಅದಕ್ಕೆ ಆದವ್ರಿಗೆ ಗೊತ್ತಾದ ಎಲ್ಲಾರ್ಗಿ ಗೊತ್ತಾಗಂಗಿಲ್ಲ. ನೀವು ಬರೋದು ಒಂದು ಸ್ವಲ್ಪ ತಡ ಆತ ತಿಳ್ಕೋರಿ. ಒಳಗ್ ಹೋದ ನಮ್ಮನ್ನ ಚುಟುಮುಳು ಆಡಿಸಿದಂಗ ಆದತ್ರಿ. ಇರ್ಲಿ, ನಾಳಿಂದ ಒಂದ್ ಸ್ವಲ್ಪ ಲಗೇಜ್ ಬರಾಕ್ ಪ್ರಯತ್ನ ಮಾಡ್ರಿ. ಯಾಕೆ ಗೊತ್ತೇನ್ರಿ? ನಮಗಿರ್ ಕುಂಡ್ರಾಕೂ ಆಗಂಗಿಲ್ಲ, ಎದ್ದು ಹೋಗಾಕೂ ಆಗಂಗಿಲ್ಲ. ಹಂಗೆ ಅಕ್ಕ, ನಾ ಬರತ್ತನ ಚಂದಾಗಿ ನಿದ್ದೆ ಮಾಡ್ತಿರ್ಬೇಕು. ನಾನು ಬಂದ ನಿಮಗೆ ಎಬ್ಬಸಿ ಪಾಠ ಹೇಳಿ ಮಾತ್ರ. ಹಂಗಾದ್ರೆ ಈಗ ಚಾಲು ಮಾಡ್ಬೇಡ್ರಿ ಪಾಠ. ಚಾಲು ಮಾಡ್ರಿಲ್ಲ ಪಾಠ. ಮೈ ಜುಮ್ಮನ ಅದಕ್ಕೆ ನಿಮ್ ಪಾಠ ಕೇಳೋದ್ರೊಳಗೆ ಇನ್ನು ಸ್ಟಾರ್ಟ್ ಆಗ ಮುಂಚೆನೆ ಹಿಂಗೈತಿ. ಇನ್ನು ಆದ್ಮೇಲೆ ಹ್ಯಾಗಿರುತ್ತೋ ನೋಡ್ರಿ, ನಾವ್ ಹೇಳಿಕೊಡು ಪಾಠದಾಗ ಈ ಪುಸ್ತಕದಾಗ ಏನ್ ಹೇಳೋದು ಗೊತ್ತೇನ್ರಿ? 18 ತುಂಬಿದ ಒಂದು ವಯಸ್ಸು ತುಂಬಿದ ಹುಡುಗಿ ಅಕಸ್ಮಾತ್ ನಮ್ಮಂತ ಒಂದು 20 ವರ್ಷದ ಹುಡುಗ ಗಂಟೆ ಬಿದ್ದ ತಿಳ್ಕೊರಿ. ಅವಳ ಹೃದಯದಾಗ ಒಂದು ನಮೂನಿ ವಿಚಿತ್ರವಾದ ಕರೆಂಟ್ ಪಾಸ್ ಆಗಿ ನಾಚಿ ನಿಲ್ಲುತ್ತಾಳೆ ಅಂತೇಳಿ ಪುಸ್ತಕದಾಗ ಹೇಳ್ತೈತಿ. ಹಂಗಂದ್ರೆ ಏನ್ ಗೊತ್ತೇನ್ರಿ? ನೀವೊಂದು 18 ವರ್ಷದ ತುಂಬಿದ ಹುಡುಗಿ ತಿಳ್ಕೊರಿ. ನಮ್ಮಂತ ಒಂದು 20 ವರ್ಷದ ಹುಡುಗನ್ ನೀವು ನೋಡ್ರಿ ತಿಳ್ಕೊರಿ. ನಿಮ್ಮ ಮನಸ್ಸಿನಾಗ ಒಂದು ನಮೂನಿ ವಿಚಿತ್ರವಾದ ಕರೆಂಟ್ ಪಾಸ್ ಆಗ್ತೈತೆ ಅಂತ ಹೇಳ್ತೈತಿ ನೋಡ್ರಿ. ಮಾಸ್ತರ, ನೀವ್ ಹಿಂಗ ಅಂದ ತಕ್ಷಣ ನನಗೂ ನಿಮ್ಮನ್ನ ನೋಡದ ಮ್ಯಾಲೆ ಮನಸ್ಸೊಳಗ ಹೆಂಗ ಆಗ ಜೀವಕ್ಕೆ ತ್ರಾಸ ಆಕೈತಿ. ಹಂಗ ಆಗೋದು ಸಹಜಿಕ ಐತಿ. ಮತ್ತೆ ನಿಮಗಾಗದ ಮತ್ತಾರಿಗೆ ಆಗ್ಬೇಕದ. ನೀ ಹೆಣ್ಣ ಅಂದ್ಮೇಲೆ ಹಂಗ ಆಗೋದು ಸಹಜಿಕ ಐತಿ. ಅದರಂಗ 20 ವರ್ಷ ತುಂಬಿದ ನಮ್ಮಂತ ಹುಡುಗರಿಗೆ ನಿಮ್ಮಂತ ಒಂದು ಗಜನಿಂಬಿ ಅಂತ ಹೆಣ್ಣನ್ನು ಕಂಡಾಗ ನಮಗೂ ಒಂದು ನಮನಿ ಸಿಂಧಿ ಕುಡಿದು ಮಂಗ್ಯಾನಂಗ ಸುಂದಾಗಿ ಕುಣದ 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 ನನಗೆ ಹೇಳ್ತನು ಕೊನೆಗೆ ಹಿಂಗಾದತ್ ನೋಡ್ರಿ. ಮುಂದೇನಾದತ್ರಿ ಈಗ ಹೇಳಲ್ರಿ, ಹಿಂಗಾದತ್ ನೋಡ್ರಿ. ನೋಡ್ರಿ, ನೀವ್ ಹಿಂಗೆಲ್ಲ ಕಣ್ಣು ಮುಚ್ಕೊಂಡು ಹಿಂಗಾಕೇತ್ ನೋಡ್ರಿ ನೋಡ್ರಿ ಅಂತ ನನಗ ಪಾಠ ಹೆಂಗ್ ಅರ್ಥ ಆಗ್ಬೇಕ್ರಿ? ಸ್ವಲ್ಪ ನಿಮ್ದ ತೆಗೆದು ತೋರಿಸ್ರಿ. ಪ್ರೇಮ ಪಾಠ ಅಲ್ಲ, ಪ್ರೀತಿಯ ಪಾಠ. ಕಣ್ಣು ಮುಚ್ಚಿ ನಿದ್ದೆ ಮಾಡೋದಲ್ರಿ ಇದ. ಮತ್ತ ನಿಮ್ಮಂತ ಹುಡುಗಿಯಾರ್ ನೋಡಂತೆ ನಮ್ಮಂತ ಹುಡುಗರು ಹೃದಯದಾಗ ಆಗುವ ಕರೆಂಟ್ ಪಾಸ್ ಅಂತಾರ್ರಿ ಇದಕ್ಕ. ಹಂಗ್ಯಾಕ್ರಿ ನಿಮಗೆ ಯಾಕೆ ಹಂಗ ಆಕೈತಿ? ಮತ್ ನಾವ್ ಗಂಡ ಹೋದ ಮೇಲೆ ಹಂಗ ಆಗೋದಿಲ್ಲ. ನಮಗಾಗಲ್ಲ ಮತ್ತೆ ಹೇಳ್ಬೇಕದ. ಹಾಗಾದ್ರೆ ಈ ಪುಸ್ತಕ ಬರ್ದಾರಲ್ರಿ, ಅವ್ರಿಗೂ ಹಿಂಗ ಆಗ್ತಿರ್ಬೇಕಲ್ಲ ನೋಡ್ರಿ. ಅವ್ರ ಸ್ವಂತ ಅನುಭವಗಳನ್ನ ಈ ಪುಸ್ತಕದಾಗ ಬರ್ದಾರ ಅಂತ ಹೇಳಿ ಈ ಪುಸ್ತಕ ಓದಿ ನಿಮ್ಮಂತ ಹುಡುಗಿಯರಿಗೆ ಕಷ್ಟಪಟ್ಟು ಕಲಿತು ಉದ್ಧಾರ ಆಗಾಕತ್ತಾರ್ರಿ. ಅಲ್ಲಲ್ರಿ, ಎಷ್ಟು ಚಂದ ನೀವು ಪಾಠ ಹೇಳ್ಕೊಡಕತ್ತೀರಿ ಅಂದ್ರ ಇಷ್ಟು ಚಂದ ಶಾಲೆಗೂ ಹಿಂಗ ಹೇಳ್ಕೊಡ್ತಾರೇನ್ರಿ ಪಾಠ? ಶಾಲಾಗಿ ಶಿಕ್ಷಣ ಸಿಗಂಗಿಲ್ರಿ. ಯಾಕ್ರಿ? ಎಲ್ಲಾ ಶಾಲಾಗ ಸಿಗುವಂತ ಶಿಕ್ಷಣ ಅಲ್ಲಿದ. ಇಂಥ ಶಿಕ್ಷಣ ಹೇಳಿಕೊಡೋಗೋಸ್ಕರವಾಗಿ ನಮ್ಮಂತ ಕೆಲವು ತರುಣ ಶಿಕ್ಷಕರನ್ನು ಸರ್ಕಾರದವ್ರು ನೇಮಕ ಮಾಡ್ಯಾರ. ನಾವೇನ್ ಮಾಡ್ತೀವಂದ್ರ ನಿಮ್ಮಂತ ತರುಣಿಯರಿಗೆ ಕಲಿಸಿ ಉದ್ಧಾರ ಮಾಡ್ತೀವಿ ನೋಡ್ರಿ. ಉದ್ಧಾರ ಮಾಡ್ತೀರಿ, ಆದ್ರೆ ನಿಮ್ಮಂತವ್ರು ಪಾಠ ಕಲಿಸೋ ಮಾಸ್ತರ ನಾನ್ ಶಾಲೆ ಕಲಿಯಾಗ ಇದ್ದಿದ್ರ ನಾನು ಅಷ್ಟೇ ಬರ್ತೀನಿ. ಈಗ ನಾಳೆ ಏನ್ ಕಾಲ ಮಿಂಚಿಲ್ರಿ. ನಾ ಹೇಳಿಕೊಡು ಪಾಠ ಕಲಿತ ಅದ್ರಂಗ ನಡೆಯಾಕ ಪ್ರಯತ್ನ ಪಟ್ರ ಈಗಲಾದ್ರೂ ನೀವು ಬಂದ ಮುಂದೆ ತೀರ್ತೀರಿ. ಹೌದ್ರಾ? ಅಷ್ಟು ಚಂದ ಪಾಠ ಹೇಳ್ಕೊಡ್ತೀರಾ ನೀವು? ನೀವು ಇಷ್ಟು ಚಂದ ದಿನ ಪಾಠ ಹೇಳ್ಕೊಡ್ತೀರಿ ಅಂದ್ರ ನಾನು ಕೇಳೇ ಬಿಡ್ತೀನಿ. ಪಟ ಪಟ ಪಾಠ ಹೇಳ್ರಿ. ಆದ್ರ ಮುಂದಿನ ಮುಂದಿಂದು ಇದೇ ಹೇಳ್ಬಿಡ್ರಿ. ಹೇಳ್ಬಿಡ್ರಿ, ತಡ್ಕೊಳಕ್ ಆಗಬಹುದು. ಈ ಪುಸ್ತಕದಾಗ ಹೇಳಿದಂಗ ನಾ ಗಂಡಿನ ಪಾತ್ರ ಮಾಡ್ತೇನ, ನೀವು ಹೆಣ್ಣಿನ ಪಾತ್ರ ಮಾಡ್ರಿ. ನಾನು ಹೆಣ್ಣಿನ ಪಾತ್ರನ ಮಾಡ್ತೀನಿ. ಮತ್ತೆ ಹಾ ಮಾಡಿ. ಈಗ ಏನಾಗತ್ತೆ ಗೊತ್ತೇನ್ರಿ? ಏನಾಕೇತ್ರಿ? ನಾ ಗಂಡಿನ ಪಾತ್ರ ಮಾಡ್ತೀವಿ, ನೀವು ಹೆಣ್ಣಿನ ಪಾತ್ರ ಮಾಡ್ರಿ. ಪಟ ಪಟ ಪಾಠ ಹೇಳಬಿಡ್ರಿ. ತಡ್ಕೊಳಕ್ ಆಗಬಹುದು. ಇನ್ನೂ 3-4 ದಿವಸ ನನ್ನ
ಕಡೆ ಹೇಳ್ಸ್ಕೊಂಡ ಆಮೇಲೆ ಮುಂದಿನ ಚಾಲ ಮಾಡೋಣ್ರಿ ಪಾಠ. ಯಾಕ್ರಿ ಮುಂದಿಂದ ಈಗ ಹೇಳಿಬಿಡ್ರಲ್ಲ ಕೇಳಕ್ ಚಲೋ ಆಕಿತಿ. ಹಂಗಾದ್ರೆ ಹೇಳ್ರಿ, ಹಂಗಾದ್ರೆ ಕೈ ತೇರಿ ಹೇಳ್ತೀನಿ. ಈಗ ನನ್ನ ಮ್ಯಾಲ ನಿಮ್ಗೆ ಪ್ರೀತಿ ಹುಟ್ಟಿದಂಗ ಅನ್ಸತ್ತೈತಿಲ್ರಿ? ಸ್ವಲ್ಪ 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 ಬರಾಕತ್ತೈತ್ರಿ. ಇನ್ನೂ ಸ್ವಲ್ಪ ಸಮೀಪ ಬರ್ರಿ. ಈಗ ನಿಮ್ಮ ಈ ರಕ್ತರಂಜಿತವಾದ ಗಲ್ಲ ಹಿಡಿದ ಏನಾದ್ರು ಗೊತ್ತೇನ್ರಿ? ಈ ಕರೆಂಟ್ ಪಾಸ್ ಆದಂಗ ಆಗತ್ತೇನ್ರಿ? ಒಂದು ನಮೂನಿ ಕರೆಂಟ್ ಪಾಸ್ ಆದಂಗ ಆತು ನೋಡ್ರಿ. ನೋಡ್ರಿ ಚಿತ್ರನಾದೇವಿ ಅವ್ರ ಒಂದು ಮಾತು ಹೇಳ್ತಾನೆ ನಿಮಗ. ಏನದು? ಇಷ್ಟೆಲ್ಲಾ ಕನಸಿದ ಈ ಮಾಸ್ತರ್ನ ಬಿಟ್ಟ ನೀವು ಬೇರೆ ಯಾರಂದ್ರೆ ಮದುವೆ ಆದೇ ತಿಳ್ಕೊ, ನಿನ್ನ ಬಾಳ ಸರ್ ಸತ್ಯಾನಾಶ ಆಗ್ತತಿ. ಅದ ಈ ಕನಸಿದ ಮಾಸ್ತರ್ನ ಮದುವೆ ಆದ ಅಂದ್ರ ನಿನ್ನ ಬಾಳ ಬಂಗಾರ ಆಗ್ತತಿ ಅಂತ ನಮ್ಮ ಶಿಕ್ಷಣ ಪದ್ಧತಿ ಸಾರ್ ಹೇಳ್ತತಿ. ನಿಮಗೆ ಹುಚ್ಚಿಗೆ ಚಿಡಗತ್ತ ಬುದ್ಧಿಗಿದೆ ಐತಿಲ್ಲ. ಇಷ್ಟು ಚಂದ ನಾನು ಕರ್ಕೊಂಬಂದು ಪ್ರೀತಿ ಪಾಠ ಹೇಳಿಕೊಡೋರು ನಿಮ್ಮನ್ನ ಬಿಟ್ಟು ಯಾವ ನನ್ನ ಮಗನ ನಾನು ಮದುವೆ ಆಗ್ಲಿರಿ. ನಿಮ್ಮನ್ನ ಆಕೆನು. ಹಂಗಾದ್ರೆ ನೀವು ನಮ್ಮನ್ನ ಮದುವೆ ಆಗ್ತೀರಿ? ನಮ್ಮ ಅಪ್ಪನ ಮೇಲೆ ಆಣೆ ನಾನ್ ನಿಮ್ಮನ್ನ ಮದುವೆ. ಹಂಗಾದ್ರೆ ಕಾಲ್ ಬಿಟ್ಟು ಕತ್ತಿ ಅಂತ ಕುಡಿಲು ಬರ್ರೆ. ನಾನು ಕುಡಿತೀನಿ, ನೀವು ಮತ್ತೆ ಕುಡಿಬೇಕು. ಮತ್ತ ಎತ್ತ ಬಿಡ್ಬೇಕು ಈಗೆಲ್ಲ. ನಮಸ್ತೆ
ಎಲ್ಲಿದ್ದಾಳೆ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇಷ್ಟರಲ್ಲಿ ಬರಬಹುದು. ಶಾರದಾ, ಇದೇನು ನಿನ್ನ ಕಣ್ಣಲ್ಲಿ ನೀರು? ಯಾಕೆ? ಇಷ್ಟು ದಿನ ಹಸುಗುಸಂತೆ ಹಾಲು ಕುಡಿದಂತೆ ಸದಾ ನಿಮ್ಮ ಬೆನ್ನ ಹಿಂದೆ ಮಲಗಿ ನಿಮ್ಮ ತೋಳ ತೆಕ್ಕಿನಲ್ಲಿ ಬೆಳೆದಿದ್ದೆ ನಾನು. ಆದರೆ ಈಗ ನಿಮ್ಮಿಂದ ಹೇಗೆ ಅಗಲಿ ಇರ್ಬೋದು ಅಂತ ನನಗೆ ದುಃಖವಾಗ್ತಾ ಇದೆ ಅಷ್ಟೇ. ಅಲ್ಲೇ ನಾನೇನು ಮಿಲಿಟರಿ ಸೇರಿದ ಸೈನಿಕರಂತೆ ಯುದ್ಧಕ್ಕೆ ಹೊರಟಿದ್ದೇನು? ಕೇವಲ 3 ತಿಂಗಳು ಅಷ್ಟೇ. ಪರೀಕ್ಷೆ ಮುಗಿದ ತಕ್ಷಣ ಈ ನಿನ್ನ ಸುಂದರವಾದ ಮುಖವನ್ನು ನೋಡಲು ಆವೇಶದಿಂದ ಓಡೋಡಿ ಬರುವನೇ ಚೆನ್ನ. ನೋಡಿ, ನಾನು ಇಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಿದ್ಧಳಾಗಿದ್ದೀನಿ. ಆದರೆ ನನ್ನ ಪತಿದೇವರು ಮಾತ್ರ ಪಟ್ಟಣಕ್ಕೆ ಹೋಗಿ ಕಂಡಲ್ಲಿ ತಿರುಗಾಡದೆ ಕೇವಲ ಅಭ್ಯಾಸದಲ್ಲಿ ಆಸಕ್ತಿ ವಹಿಸಿ ಪರೀಕ್ಷೆ ಮುಗಿದ ಮರುದಿನವೇ ಬರಲಿ ಅಂತ ಈ ಶಾರದೆಯ ಬಯಕೆಯನ್ನು ಪೂರೈಸಿಕೊಡುವಿರಾ? ನೋಡ್ ಚಿನ್ನ, ಈ ನಿನ್ನ ಗಂಡ ಕನಸು ಮನಸ್ಸಿನಲ್ಲೂ ಸಹ ಪರಸ್ತ್ರೀಯರನ್ನು ಬಯಸಿದವನಲ್ಲ. ಆ ಶ್ರೀರಾಮಚಂದ್ರನಂತೆ ಏಕಪತ್ನಿ ವೃತಸ್ಥ ಎಂಬುದನ್ನು ಮಾತ್ರ ಮರೆಯಬೇಡ. ಆದ್ರೆ ಇಷ್ಟೇ, ನನ್ನ ತಾಯಿ ಸ್ವಲ್ಪ ವಿಚಿತ್ರ ಸ್ವಭಾವದವಳು. ಒಂದು ತಪ್ಪು ಮಾಡಿದರೆ 100 ಮಾತನಾಡುವ ಮಹಾರಾಯ್ತಿ. ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿನಗಿರಲಿ. ಅದೊಂದೇ ನನಗಿರುವ ಈಗ ಸದ್ಯ ಚಿಂತೆ ಅಂದರೆ. ನೋಡಿ, ನನ್ನ ಪತಿ ನನ್ನ ಸತಿ ಎಂದಿದ್ದರೂ ಕೂಡ ನಿಷ್ಕಲ್ಮಶ ನಿರ್ಮಲ ಹೃದಯದೊಳಗ ಅಭಿಮಾನ ನಿಮಗಿದ್ರೆ ಸಾಕು. ವಿಶ್ವಾಮಿತ್ರ ತಾರಾಮತಿಯನ್ನು ಕಾಳಿದರಂತೆ ಕಾಳಿದರು ಸಹಿಸಿಕೊಂಡು ನಡೆದುಕೊಳ್ಳುವ ಅಭೋಗ ಶಕ್ತಿ ನನ್ನಲ್ಲಿದೆ. ತಾವು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನಗುತ್ತಾ ಹೋಗಿ ನಗುತ್ತಾ ಮರಳಿ ಬಂದ್ಬಿಡ್ಬೇಕು. ಹಾಗಾದ್ರೆ ನಾನೇನು ಹೋಗಿ ಬರಲೇ? ಹಾ, ಅತ್ತೆಯವರು ಬರುವ ಸಮಯವಾಗಿದೆ. ಅವರು ಬಂದ ತಕ್ಷಣ ಅವರಿಂದ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ಬರಂತೆ. ಓಹೋ, ಮರ್ತೇ ಹೋಗಿದ್ದೆ. ಹಾಗಾದ್ರೆ ಅಮ್ಮ ಬರುವವರೆಗೆ ಸ್ವಲ್ಪ ಏನಾದ್ರೂ ಇಲ್ವೇ? ಶ್ರೀಮತಿ ಕೈ ಹಿಡಿದಾಗ ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ಏನಾಯ್ತಮ್ಮ? ನೋಡಪ್ಪ, ಪರೀಕ್ಷೆಯಲ್ಲಿ ಕುಳಿತಾಗ ಹೆಂಡತಿ ನೆನಪಾಯ್ತು ಅಂತ ಮತ್ತೆ ಮರಳಿ ಹಾಗೆ ಊರಿಗೆ ಬಂದಿಗಿಂದೀಯ. 3 ತಿಂಗಳು ಅವಳನ್ನ ಮರೆತು ಪರೀಕ್ಷೆಯಲ್ಲಿ ಪಾಸ್ ಆಗಿ ಪ್ರಥಮ ದರ್ಜೆಯಲ್ಲೇ ಬರಬೇಕು. ನನ್ನ ಸಂಪೂರ್ಣ ಶಿಕ್ಷಣ ಜವಾಬ್ದಾರಿ ನನಗೆ ತಿಳಿದಿದೆ ಅಮ್ಮ. ನನ್ನ ಮೇಲೆ ಇಟ್ಟಿರುವ ಈ ಪ್ರೀತಿ ವಾತ್ಸಲ್ಯವನ್ನು ನನ್ನ ಮಡದಿ ಶಾರದೆ ಮೇಲೆ ಸ್ವಲ್ಪ ಇಟ್ಟು ಅವಳು ಸಹ ನಿನ್ನ ಸ್ವಂತ ಮಗಳೆಂದು ತಿಳಿದು ಅವಳನ್ನು ಕಾಪಾಡಮ್ಮ. ಅಯ್ಯೋ, ಕಷ್ಟ ಕೊಡುವಳು ನಾನಿಲ್ಲಪ್ಪ, ನೀನು ನನ್ನ ಮುದ್ದು ಮಗ. ಈ ಮುದ್ದು ಮಗನ ಹೆಂಡತಿ ನನ್ನ ಮುದ್ದಿನ ಸೊಸೆಯಲ್ವೇ. ಇವಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಅತಿಯಾಗಿ ಅತ್ತೆ ಕಾಟವನ್ನು ಕೊಟ್ಟು ಅವಳಿಗೆ ಹಿಂಸೆ ಕೊಡುವುದಿಲ್ಲ, ಆಯ್ತಾ? ಆಯ್ತಮ್ಮ, ಆ ದೇವರು ನಿನಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ನನ್ನ ಶಾರದೆಯನ್ನು ಕಾಪಾಡಲಿ. ನಾನಿನ್ನು ಬರುತ್ತೇನಮ್ಮ. ತುಂಬಾ ತಲೆ ನೋಯ್ತಾ ಇದೆ ಅಮ್ಮ, ತುಂಬಾ ತಲೆ ನೋಯ್ತಾ ಇದೆ. ಹೌದಮ್ಮ. ಇಷ್ಟೊತ್ತಿನವರೆಗೂ ಚೆನ್ನಾಗಿ ಇದೆಯಲ್ಲೋ, ಈಗೇನಾಯ್ತು? ಈಗ ಏಕೋ ನಮ್ಗೆ ತಲೆ ಅಂತೀಯ, ಹೊಟ್ಟೆ ಹಿಡ್ಕೊಂಡಿಯಾ? ಓಹೋ, ತಲೆ ನೋಯ್ತಾ ಇದೆ. ಸ್ವಲ್ಪ ಮಿಕ್ಸ್ ಆದ್ರೂ ತಂದು ಹತ್ತಮ್ಮ ತಲೆಗೆ. ಹೌದಾ? ಹಾ. ತಾಳ್ ಹಾಗಾದ್ರೆ ತೆಗೆದುಕೊಂಡು ಬರ್ತೀನಿ. ನನಗೆಲ್ಲ ಅರ್ಥವಾಗುತ್ತೆ, ಹೋಗೋ. ಹೋಗು ಅಂದೆ. ಹೋಗ್ಲಾ? ಹೋಗಿ ಬಿಡ್ಲಾ? ಏನ್ ಮಾಡಿಲ್ಲ, ಅವ್ರದ್ದೇ ಎಲ್ಲ. ಆಯ್ತಮ್ಮ, ನಾನಿನ್ನು ಅಷ್ಟ್ಯಾಕೋ ಉಸಿರು ಹಾಕ್ತೀಯ? ಹೋಗು, ಓದಿ ಪಾಸಾಗು, ಜೀವನದಲ್ಲಿ ಉದ್ಧಾರವಾಗ್ತೀಯ, ಹೋಗು.
ನೀನು ಕಮ್ಮಿ ಬಿತ್ತು ಬೇಗ ಹೇಳು. ಏಕೋ ಸ್ವಲ್ಪ ಬೆಕ್ಕು ಹತ್ತಿದಾಗ ಆಗ್ತಾ ಇದೆ ಅಮ್ಮ. ಬಿಕ್ಕೆ ಹತ್ತಿಲ್ಲ, ನೀರು ಕುಡಿಬೇಕನ್ನಿಸ್ತಾ ಇದೆ. ಈಗ ನೀನು ನೀರ್ಬೇಕಾ? ಸ್ವಲ್ಪ ನೀರು ಕೊಡಮ್ಮ. ಏ ಹೋಗ, ನೀನ್ ನಾವು ನೀರು ತೆಗೆದುಕೊಂಡು ನೀರೇ ಅಮ್ಮ, ನೀರು. ನಾನೇ ಯಾಕೋ ಕೆಲಸ ಮಾಡ್ಬೇಕು? ಅವಳು ಹಾಕಿದ್ದಾಳೆ ಮತ್ ಮನೆಯಲ್ಲಿ. ನಾನು ಚಿಕ್ಕಂದಿನಿಂದ ಬೆಳೆಸಿ ದೊಡ್ಡವಳನ್ನು ಮಾಡಿದವಳು ನೀನು. ಅವಳೇ ನಮ್ಮ ಈಗ ಬಂದವಳು. ಅಲ್ಲ ನಿನ್ನ ಕೈಯಿಂದ ನೀರು ಕುಡಿದ್ರೆ ನನಗೆ ಅಮೃತ ಕುಡಿದಾಗ. ಹೌದಪ್ಪ, ನನ್ನ ಬಂಗಾರ ಮಗ ನೀನು. ಸರಿ, ಒಂದ್ ನಿಮಿಷ ಇಲ್ಲೇ ಇರು, ನೀರು ತೆಗೆದುಕೊಂಡು ಬರ್ತೀನಿ. ಆಯ್ತು. ನಿನಗೆ ನೀರಾಳಿಕೆ ಆಗ್ತಾ ಇದೆಯಾ? ಬಿಕ್ ಹತ್ತುತ್ತಾ ಇದೆಯಾ? ನಿನಗೇನು ಹತ್ತಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗ, ನೀರು ಕುಡಿದು ಮೊದಲು ನಿನ್ ಕೆಲಸ ನೋಡ್ತಾ ಹೋಗು. ಆಯ್ತಮ್ಮ. ಅಮ್ಮ, ನಾನೇನು ಬರ್ಲೆ? ಹಾ, ನಾನಿಲ್ಲೇ ಇದ್ದೀನಪ್ಪ. ಹಾ, ಏನೇ ನಿಂತು ಬಿಟ್ಟಿಲ್ಲ? ಓಹೋ, ಆಗ್ಲೇ ಪ್ರಾರಂಭವಾಯ್ತಾ ಈಗಿನ ಕಣ್ಣೀರಿನ ನಾಟಕ? ಅವನು ಮೊದಲು ಹೋಗಿ ಬೆಂಗಳೂರಿನಾದ್ರೂ ಮುಟ್ಲಿ. ಇಲ್ಲ ಅತ್ತೆ, ನಿಮಿಷಕ್ಕೂ ಅವರ ಮುಖವನ್ನು ನೋಡಿ ಸಂತೋಷದಿಂದ ಇದ್ದ ನಾನು ಈಗ ಅವರ ಅಗಲಿಕೆಯಿಂದ ಅತಿಯಾದ ವೇದನೆಯಾಗಿ ಕಣ್ಣೀರು ಬರ್ತಾ ಇದೆ ಅಷ್ಟೇ. ಮುಚ್ಚೆ ಬಾಯಿನ. ಕಣ್ಣೀರು ಹಾಕೋದಕ್ಕೆ ಅವನೇನು ಸುಡುಗಾಡಕ್ಕೆ ಹೋಗಿಲ್ಲ. ಅತ್ತೆ, ಏಯ್, ಹೋಗೆ. ಒಳಗಡೆ ಹೋಗಿ ಅಡಿಗೆ ಮಾಡಿ ಹೋಗು. ತಂಗಿ ಶಾರದಾ, ಘಾತವಾಯ್ತಮ್ಮ. ಏನಾಯ್ತು? ಹೀಗೆ ಓಡಿ ಬಂದಿರುವೆ ನೀನು? ಅಪ್ಪನಿಗೆ ದಮ್ಮು ಹೆಚ್ಚಾಗಿ ಬೇಗ ಮಗಳ ಮುಖ ತೋರಿಸು ಶಿವಾನಂದ ಎಂದು ಅಳುತ್ತಾ ಕೂತಿದ್ದ ನಮ್ಮ ಮನೆಯಲ್ಲಿ. ಏನು, ನನ್ನ ಅಪ್ಪನಿಗೆ ತಮ್ಮ ರೋಗ ಹೆಚ್ಚಾಗಿದೆ? ನನ್ನ ಅಪ್ಪ ಸಾವಿರ ಹಾಸಿಗೆ ಮೇಲೆ ಇರುವುದೇ? ಅತ್ತೆ, ಕೇಳಿದ್ರೆ ನನ್ನ ಅಣ್ಣನ ಮಾತನ್ನು ಹೇಳಿ ಕಳಿಸ್ಕೊಡಿ ಅತ್ತೆ. ಕಳಿಸ್ಕೊಡ್ಬೇಕಾ? ಬಾಯಿಂದ ಬರೋದಕ್ಕೆ, ಬೇಕು ಅಂದಾಗ ಹೋಗೋದಕ್ಕೆ ಇದೇನೋ ಧರ್ಮ ಚಕ್ರವಲ್ಲ. ಚಿಂತಕ ಗಂಡನ ಸೇವೆ ಆಯ್ತು, ಈಗ ಹೋಗಿ ನಿನ್ನಪ್ಪನ ಸೇವೆಯನ್ನು ಮಾಡ್ತೀಯ? ಹೊತ್ತು ನೆತ್ತಿಗೆ ಬಂತು, ಬೆಳಗಿನಿಂದ ಬಾಯಿಗೆ ಹನಿ ನೀರು ಕೂಡ ಹಾಕಿಲ್ಲ. ಈಗ ನೀರು ಕೂಡ ಹೊಟ್ಟೋಗ್ಬಿಟ್ರೆ ಮನೆಯಲ್ಲಿ ಯಾರೇ ಅಡಿಗೆ ಮಾಡಬೇಕು? ನಾನೇನು ಉಪವಾಸ ಸಾಯ್ಬೇಕಾ? ಅತ್ತೆ, ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ. ಇವತ್ತೊಂದು ದಿನ ನೀವು ಮಡಿಸ್ಕೊಂಡು ಊಟ ಮಾಡಿ. ತಡ ಮಾಡಿ ನನ್ನ ತಂದೆ ಮುಖವನ್ನು ಕಾಳದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ತಾಯಿ. ಅತ್ತೆ, ನನ್ನ
ತಂಗಿಯನ್ನು ಬೇಗ ಕಳಿಸದಿದ್ದರೆ ನನ್ನಪ್ಪ ಬಹಳ ಸಂಕಟ ಪಟ್ಟುಕೊಳ್ಳುತ್ತಾರಮ್ಮ. ಮಗಳ ಮುಖ ಕಾಣುವ ಹಂಬಲದಿಂದ ನನ್ನಪ್ಪ ಗಂಟಲಲ್ಲಿ ಜೀವ ಹಿಡಿದುಕೊಂಡು ಮಲಗಿದ್ದಾನಮ್ಮ. ಗಂಟಲಲ್ಲಿ ಜೀವ ಹಿಡಿದುಕೊಂಡು ಮಲಗಿದ್ದಾನೆ. ಶಿವಾನಂದ, ಒಮ್ಮೆ ಹೆಣ್ಣನ್ನ ಮತ್ತೊಬ್ಬರ ಮನೆಗೆ ಮದುವೆ ಮಾಡಿ ಕೊಟ್ಟಾಕ್ಷಣ ಮುಗಿದು ಹೋಯ್ತು. ಆಗಾಗ ಬಂದು ಈ ರೀತಿ ಮಾತಾಡೋದು ಸರಿಯಲ್ಲ. ಹೊರತುಕೊಂಡು ಹೋಗೋದಕ್ಕೆ, ಬೇಡ ಅಂತ ಬಿಟ್ಟು ಹೋಗೋದಕ್ಕೆ ನಾನೇನೋ ಸೂಳಿಯರ ಸಂಘವನ್ನು ಮಾಡಿಲ್ಲ. ಸಾಯಲಿರುವ ತಂದೆಯ ಮುಖ ಕಾಣಲು ಮತ್ತೊಂದು ಅತಿಯಾದ ವೇದನೆಯನ್ನು ಕೊಡುತ್ತೀರಿ ಅಮ್ಮ. ಒಂದೇ 1 ಗಂಟೆವರೆಗೆ ಕಳಿಸಿಕೊಡಮ್ಮ. ಮತ್ತು ನಾನೇ ಸ್ವತಃ ತಂದು ನನ್ನ ತಂಗಿಯನ್ನು ಬಿಟ್ಟು ಹೋಗುತ್ತೇನಮ್ಮ, ಬಿಟ್ಟು ಹೋಗುತ್ತೇನೆ. ಆಮೇಲೆ ಬೇಕಾದ್ರೆ ನೀವು ವಿಷ ಕೊಟ್ಟರು ಸಹ ಕೊಡಲು ಸಂತೋಷವಾಗಿ ಸತ್ತು ಹೋಗ್ತೀನಿ. ಆದ್ರೆ ಈಗ ಮಾತ್ರ ನನ್ನನ್ನು ಕಳಿಸಿಕೊಡಿ. ಕಂಡಿರೋ ನಾಟಕಕ್ಕೇನು ಕಮ್ಮಿ ಇಲ್ಲ. ಹೋಗ್ತಾ ಇದೀಯಾ? ಆದಷ್ಟು ಬೇಗನೆ ಬರಬೇಕು. ತಡ ಮಾಡಿದ್ರೆ ನಿಜವಾಗ್ರಿ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಷ್ಟೇ. ತಾನೆ? ಹಾ, ಹೊರಡು, ನಡಿ. ತಂಗಿಗೆ ಆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಅಂದು ನಾವೆಲ್ಲದ ನಾಡಿಗಿಂದ ಮನೆ ಬಂದಂತೆ ಮಾತನಾಡಿ ನನ್ನನ್ನು ಚುಚ್ಚುಗಳನ್ನು ಮಾಡಿದ ಆ ಸೋಮಶೇಖರ ಸಂಸಾರವನ್ನು ನನ್ನ ಸೇಡಿನ ಕಡೆಯಿಂದ ಪುಡಿ ಪುಡಿ ಮಾಡಿದರೆ ನನ್ನ ಮನಸ್ಸಿಗೆ ಸಮಾಧಾನ. ಅಂದು ಆತನ ಎದುರಿತನ ಪಟ್ಟಾಕ್ಷರವೇ ಅವನು ಪ್ರಾಮಾರ್ಥ ಮಾಡಿಬಿಡುತ್ತಿದ್ದೆ. ಆದರೆ ಅವನ ಅಪಾರ ಆಸ್ತಿಯನ್ನು ಅತಿಕ್ರಮಿಸುವ ಸಂಚಿನಿಂದ ಸಾಮೋಪಾಯ ಪೊಲೀಸಿದೆ.